ಇನ್ನೂ ನೋವಿದೆ, ಅವ್ರು ಮತ್ತೆ ಹುಟ್ಟು ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ. ತುಂಬಾ ಖುಷಿ ಸರ್. ಇದು ರಿಲೀಸ್ ಅಂತ ಏನಿಲ್ಲ ಸರ್. ಅಪ್ಪು ಅವ್ರ ಮೊದಲನೇ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದೀವಿ. ವರ್ಷಕ್ಕೆ 2 ಸಿನಿಮಾ ಬಂದೇ ಬರುತ್ತೆ ಸರ್. ಮಾರ್ಚ್ ನವೆಂಬರ್ ಅಪ್ಪು ಅವ್ರ ಸಿನಿಮಾ ರಿಲೀಸ್. ದಯವಿಟ್ಟು ಬಂದು ಎಂಜಾಯ್ ಮಾಡಿ. ಅಪ್ಪು ಅವ್ರು ಇನ್ನೆಲ್ಲೂ ಇಲ್ಲ, ಥಿಯೇಟರ್ ಪ್ರತಿ ವರ್ಷ ಥಿಯೇಟರ್ ಬರ್ತಾರೆ. ಖುಷಿಯಾಗಿರೋಣ, ಎಂಜಾಯ್ ಮಾಡೋಣ. ಇದು ಪಕ್ಕ 100 ದಿನ ಅಲ್ಲ 200 ದಿನ ಆರಾಮಾಗಿ ಓಡುತ್ತೆ. ಮೂವಿ ಅಂತೂ ಸಕಲಾಗಿದೆ ಬ್ರೋ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ಎಲ್ಲಾರು ನೋಡಿರೋ ಫಿಲಮು. ಆದ್ರೂ ಮತ್ತೆ ಬಂದಿದೀವಿ, ಅದು ಸ್ವಲ್ಪ ಮಿಸ್ ಮಾಡ್ಕೊಂತ ಇದೀವಿ ಅವ್ರನ್ನ. ಅವ್ರ ಸ್ಮೈಲ್ ಮಿಸ್ ಮಾಡ್ಕೊಂತ ಇದೀವಿ. ಅವ್ರೇನಾದ್ರು ಇದಿದ್ರೆ, ನಮ್ ಡಿ ಬಾಸ್ ಅವ್ರು ಇದಿದ್ರೆ ಈ ಸಿಚುವೇಶನ್ ಮತ್ತೆ ರೀಕ್ರಿಯೇಟ್ ಆಗ್ತಾ ಇತ್ತು ಅನ್ಸುತ್ತೆ. ಅವ್ರಿಲ್ಲ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ವಿ. ಅವರು ಡಿ ಬಾಸ್ ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು ನಮ್ ಪುನೀತ್ ರಾಜ್ಕುಮಾರ್ ತೀರೋದಾಗ. ದೇವ್ರು ನಮ್ಗೆ ಇಷ್ಟ ಆಗಿದೆಯಲ್ಲ, ಅವ್ನಿಗೆ ಇನ್ನೂ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನೀನ್ ಇಲ್ಲಿಪಡ ನನ್ ಜೊತೆಲಿ ಇರುವಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪ್ಲೀಸ್ ಕಳ್ಸ್ಕೊಟ್ಬಿಡಪ್ಪ ನಮ್ಮ ಅಪ್ಪನ. ಕೇಳ್ಬೇಕಾ ಸರ್? 2 ದಿನ ಮುಂಚೆನೆ ಹಿಂಗ್ ಮಾಡ್ತಾ ಇದೀವಿ ಅಷ್ಟೇ. ಹಬ್ಬ ಪಕ್ಕ ಹೊಸಪೇಟೆಯಲ್ಲಿ ಇರ್ತೀವಿ. ಹೊಸಪೇಟೆ ಇನ್ನೂ ದೊಡ್ಡದಾಗಿ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲಾರು ಎಂಜಾಯ್ ಮಾಡಿ. ಅಪ್ಪವನ್ನ ನೆನ್ಸ್ಕೊಂಡು ಅಳೋದಕ್ಕಿಂತ ಖುಷಿಯಾಗಿ ಎಂಜಾಯ್ ಮಾಡಿ. ಅವ್ರು ಎಲ್ಲೇ ಇರಲ್ಲ, ನಮ್ಮ ಮನ್ಸಲ್ಲೇ ಇದಾರೆ. ಎಂಜಾಯ್ ಮಾಡಿ ಸರ್, ಅಷ್ಟೇ. ಇನ್ನೇನ್ ಹೇಳಲ್ಲ. ರಿಲೀಸ್ ಅಂತ ಬಂದಿರೋದೇ ಖುಷಿಗೋಸ್ಕರ. ನಾವೆಲ್ಲ ಇಂಥ ಸಾಂಗ್ಸ್, ಇಂಥ ಮೂವಿ, ಆ ಖುಷಿ, ಆ ನಗು, ಅದು ಫಸ್ಟ್ ಸಿನಿಮಾ ಹೆಂಗಿದ್ರು ಕೊನೆ ಸಿನಿಮಾನು ಹಂಗೆ ಇದ್ರು, ಹಂಗೆ ಇದಾರೆ. ಅಷ್ಟೇ ಸಾಕು ಸರ್. ಪುನೀತ್ ರಾಜ್ಕುಮಾರ್ 25 ವರ್ಷದಿಂದನೂ ಇದೇ ಕ್ರೇಜು. ಆದ್ರೆ ಈಗ ಇನ್ನೂ ಜಾಸ್ತಿನೇ ಆಗಿದೆ. ಅಪ್ಪು ಆಲ್ವೇಸ್ ಪವರ್ ಸ್ಟಾರ್. ಯಾವಾಗ್ಲೂ ಅವ್ರ ಪವರ್ ಎಲ್ಲೂ ಕಮ್ಮಿ ಆಗಿಲ್ಲ. ಅಪ್ಪು ಭೂಮಿ ಮೇಲೆ ಇದ್ರೂ ಪವರೇ, ಭೂಮಿ ಒಳಗಡೆ ಇದ್ರೂ ಪವರೇ. ಎಲ್ರಿಗೂ ಒಳ್ಳೇದಾಗ್ಲಿ. ನಾವೆಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀವಿ. ಜೈ ಅಪ್ಪು ಬಾಸ್. ಫ್ಯಾನ್ ವಾರ್ ಅಂತ ಮಾಡ್ತಾ ಇದೀರಲ್ಲ, ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾರು ಒಂದೇನೆ. ಪುನೀತ್ ರಾಜ್ಕುಮಾರ್ ಬೇರೆ ಅಲ್ಲ, ನಮ್ ಡಿ ಬಾಸ್ ಬೇರೆ ಅಲ್ಲ. ಎಲ್ಲಾ ಒಂದೇನೆ ಅಂತ ಹೇಳಕ್ಕೆ ಫ್ಯಾನ್ ವಾರ್ ಮಾಡ್ಬಾರ್ದು ಅನ್ನೋ ಇಂಟೆಕ್ಸ್ಚರ್ಗೆ ಈ ಫೋಟೋ ಮಾಡ್ಬಿಟ್ಟು ತಗೊಂಬಂದಿರೋದು. ಯಾರು ಕೂಡ ಫ್ಯಾನ್ ವಾರ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲಾ ಒಂದೇ. ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಒಟ್ಟಿಗೆ ಹೋದ್ರೆ ಒಂದ್ ಫ್ಯಾಮಿಲಿ ತರ ಹೋಗೋದು. ಇವಾಗ ಅಪ್ಪು ಅವ್ರನ್ನ ತೆರೆ ಮೇಲೆ ಕಾಣೋದೆ ಅದೊಂದು ಖುಷಿ ವಾತಾವರಣ. ಏನಕ್ಕಂದ್ರೆ ಅವಾಗೆಲ್ಲ ಫಸ್ಟ್ ಅವ್ರ ಫಿಲಮ್ ರಿಲೀಸ್ ಆಗ್ತೈತೆ ಅಂದ್ರೆ ಫ್ಯಾಮಿಲಿ ಅವರ, ನಮ್ಮ ಮನೆಯವರೆಲ್ಲ ಕೇಳೋರು ಪುನೀತ್ ಫಿಲಮ್ ಅವ್ರು ಕರ್ಕೊಂಡು ಹೋಗುವಂತ. ಆದ್ರೆ ಇವತ್ತು ವರ್ಷಕ್ಕೊಂದ್ಸಲ ಅವ್ರನ್ನ ನೋಡ್ಬೇಕು. ಅದು ರಿಲೀಸ್ ಫಿಲಮ್ ಅಂದಾಗ ಒಂದ್ ಕಡೆ ಬೇಜಾರಾಗುತ್ತೆ, ಇನ್ನೊಂದ್ ಕಡೆ ಅವ್ರು ಇಲ್ವಲ್ಲ ಅಂತ ದುಃಖ ಆಗುತ್ತೆ. ಆಮೇಲೆ ಒಂದು ಖುಷಿ ಬಿಡು, ವರ್ಷಕ್ಕೊಂದ್ಸಲ ಬರ್ತಾವ್ರಲ್ಲ ಅವ್ರ ಬರ್ತಡೇ ಟೈಮ್ಗೆ ಅಂತ. ಇವತ್ತು ಅವ್ರನ್ನ ಥಿಯೇಟರ್ ಅಲ್ಲಿ ನೋಡಿದೆ, ತುಂಬಾ ಖುಷಿ ಆಯ್ತು. ಇದೊಂದು ಹಬ್ಬ. ಮಾರ್ಚ್ ತಿಂಗಳಲ್ಲಿ ಪುನೀತ್ ಅವ್ರ ಫಿಲಮ್ ರಿಲೀಸ್ ಆಗೋದು, ಅವ್ರ ಬರ್ತಡೇನೆ ಒಂದು ಹಬ್ಬ. ಎಲ್ಲ ಕಣ್ ತುಂಬ್ಕೋತೀವಿ, ಖುಷಿ ಆಗುತ್ತೆ ಬ್ರೋ. ಅಂದ್ರೆ ಇವಾಗ ನೋಡಿ 50 ವರ್ಷ ಅವ್ರಿಗೆ ತುಂಬಿತು. ಅಪ್ಪು ಫಸ್ಟ್ ಫಿಲಮ್ ಅವ್ರದ್ದು ರಿಲೀಸ್ ಆಗಿದ್ದು. ಇವಾಗ ಮತ್ತೆ 50 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗಿದ್ದು. ಅದೊಂದು ಹಬ್ಬದ ವಾತಾವರಣ. ಏನಕ್ಕಂದ್ರೆ ಚೈಲ್ಡ್ಹುಡ್ ಅಲ್ಲಿ ನಮ್ಮ ತಾಯಿಯವ್ರು ಕರ್ಕೊಂಡ್ ಬಂದಿದ್ದು ಈ ಫಿಲಮ್ ನೋಡಕ್, ತೋರ್ಸಕ್ಕೆ. ಇವತ್ತು ನಾವು ಮತ್ತೆ ಬಂದು ನೋಡಿರೋದು, ಅದೊಂದು ಚೈಲ್ಡ್ಹುಡ್ ಮೆಮೊರೀಸ್ ಮತ್ತೆ ರೀಕಾಲ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟಾರ್ ಫಿಲಮ್ ನೋಡಿದೀವಿ ಅಂದ್ರೆ ಆ ವೈಬೇ ನೆಕ್ಸ್ಟ್ ಲೆವೆಲ್ ಬ್ರೋ. ಎಂತಿಕ್ಕಂದ್ರೆ 1 ವರ್ಷ ಆದ್ಮೇಲೆ ಬಂದವ್ರೆ. ಅವಾಗ ಜಾಕಿ ನೋಡಿದ್ವಿ. ಆ ಜಾಕಿ ಗುಂಗೆ ಮರ್ಯಾದಕ್ಕೆ ಅಪ್ಪು ಬಂದೈತೆ. ಏನಕ್ಕಂದ್ರೆ 23 ವರ್ಷ ಆದ್ಮೇಲೆ ಪವರ್ ಸ್ಟಾರ್ ಏಂತಿಕ್ ಪವರ್ ಸ್ಟಾರ್ ಅಂತ ಕೊಟ್ರು ಅಂತ ಈ ಸಿನಿಮಾ ಬಂದು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಆ ಫೈಟ್ ಡ್ಯಾನ್ಸ್ ಇಲ್ಲಿವರೆಗೂ ಯಾರು ಮಾಡಿಲ್ಲ, ಮುಂದೆ ಮಾಡಲ್ಲ. ಅದು ಪವರ್ ಸ್ಟಾರ್. ಬಂದ್ ನೋಡಿ ಅಪ್ಪು ಸಿನಿಮಾ. ಚಿಕ್ಕ ವಯಸ್ಸಲ್ಲಿ ನಾವು ಅಪ್ಪ ಅಮ್ಮ ಈ ಫಿಲಮ್ ನಮ್ಮನ್ನ ಕರ್ಕೊಂಡ್ ಬಂದಿದ್ರು. ಇವಾಗ ಅಪ್ಪು ಫ್ಯಾನ್ಸ್ ಅಲ್ಲ, ಅವ್ರ ಅಪ್ಪ ಅಮ್ಮನ್ನ ಅವ್ರ ಫಿಲಮ್ ಕರ್ಕೊಂಡು ಹೋಯ್ತಾರೆ. ಅದು ವೈ ಬಂದ್ರೆ. ಸೊ ಇವತ್ತು ಅಪ್ಪು ಫಿಲಮ್ ರಿಲೀಸ್ ಆಗಿದೆ. ಸೊ ಬ್ಯಾಕ್ ಇನ್ 2002 ನಲ್ಲಿ ನಾನು ಆಲ್ರೆಡಿ 3 ಸಲ ನೋಡಿದೆ. ಇದು ನನ್ನ 4ನೇ ಸಲ ಥಿಯೇಟರ್ ನಲ್ಲಿ. ಬಟ್ ಆ 3ನೇ ಸಲಗಿಂತ ಈ ಸಲ ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಒಳಗಡೆ ಅಟ್ಮಾಸ್ಫಿಯರ್ ಮಾತ್ರ ಪ್ರತಿಯೊಂದು ಹಾಡ್ಗೂ ಎಲ್ಲರೂ ಹೆಂಗೆ ಒಂಥರ ಕಾನ್ಸೆಂಟ್ ತರ ಫೀಲ್ ಇತ್ತು. ಆ ದೇವರ ಹಾಡಿಗೂ ಒಂದು ಮಾತ್ರ ಜನ ಅಣ್ಣವ್ರದ್ದು ವಾಯ್ಸ್ ಎಂಜಾಯ್ ಮಾಡ್ತಿದ್ರೆ ಹೊರತು ಇನ್ನೆಲ್ಲ ಸಾಂಗು ಬಂದು ಒಳಗಡೆ ಬಂದು ಡ್ಯಾನ್ಸ್ ಆಡಿ ಒಳ್ಳೆ 2 ಅವರ್ ಯಾಕಾದ್ರೆ ಇಷ್ಟು ಬೇಗ ಮುಗ್ದೋಯ್ತು ಅನ್ನಿಸ್ತು. ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ. ಎವ್ರಿ ಡೇ ಮಾರ್ಚ್ 17 ಆಗ್ಬಾರ್ದು ಅನ್ನಿಸ್ಬಿಡ್ತು. ಎಂಜಾಯ್ ಮಾಡೋದಕ್ಕೆ ಅಂತಾನೆ ಈ ಡೇ ಇದೆ. ಯಾಕಂದ್ರೆ ಅಪ್ಪು ಬಾಸ್ನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಸೊ ಎವ್ರಿ ಡೇ ಮಾರ್ಚ್ 17 ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ಅವರಿವರ್ನ ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ ಅಂತ. ಅದು ಲಿಟ್ರಲಿ ಅವಾಗ 2002 ನಲ್ಲಿ ಫಿಲಮ್ ಡೈಲಾಗ್ ಆಗಿತ್ತು. ಬಟ್ ಇವಾಗ 2025 ನಲ್ಲಿ ಅದಂತೂ ಅಕ್ಷರಶಃ ಸತ್ಯ. ಯಾಕಂದ್ರೆ ಇವ್ರನ್ನ ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ಇವ್ರನ್ನ ಗೆಲ್ಬೇಕು, ಗೆಲ್ಲಕ್ಕಾಗಲ್ಲ, ಪ್ರೀತಿಲ್ ಮಾತ್ರ ಗೆಲ್ಬೇಕು. ಯಾಕಂದ್ರೆ ಇವ್ರು ಆಲ್ರೆಡಿ 1 ಅಲ್ಲಿ ಕೂತಿದ್ದಾರೆ. ನೀವು 2 ತನಕ ಹೋಗ್ಬೋದು ಅಷ್ಟೇ. 1 ಅಂತೂ ಯಾರು ಬರಕ್ಕಾಗಲ್ಲ. ಕಾನ್ಸರ್ಟ್ ಅಲ್ಲ ಸರ್, ಬನ್ನಿ ಸರ್, ಥಿಯೇಟರ್ ಬನ್ನಿ. ರಿಯಲ್ ಕಾನ್ಸರ್ಟ್ ವೈಬ್ ಅಪ್ಪು ಫಿಲಮ್ ಅಲ್ಲಿ ನೋಡ್ತೀರಾ. ಎಲ್ಲ ಅಪ್ಪು ಫಿಲಮ್ ವಾಚ್ ಮಾಡಿ.